ನಮಸ್ತೆ. ಈಗ ನೀವು ನೋಡ್ತಿರ್ತಕ್ಕಂಥ ಪ್ರಾಪರ್ಟಿ ಬಂದು ಟೋಟಲ್ 12 ಎಕರೆ. ಸೊ 12 ಎಕರೆಯಲ್ಲಿ 10.5 ಎಕರೆ RTC ಇದೆ, 1.5 ಎಕರೆ ಖರಾಬ್ ಇದೆ, ಮತ್ತು 4 ಬೋರ್ ಇದೆ. 4 ಬೋರಲ್ಲಿ 3 ರನ್ನಿಂಗ್ ಇದೆ. ಇನ್ನೊಂದು ಬೋರು ಮೋಟ್ರ್ ಬಿಟ್ಕೊಳ್ಬೇಕು, ಅದರಲ್ಲೂ ನೀರಿದೆ, ಮೋಟ್ರ್ ಬಿಟ್ಕೊಳ್ಬೇಕು. ಸುತ್ತ ನೋಡಿ ಫೆನ್ಸಿಂಗ್ ಹಾಕಿದ್ದಾರೆ, ಸೋಲಾರು ಪ್ಲಸ್ಸು ಜಾಲ್ರಿ ಎರಡೂ ಫೆನ್ಸಿಂಗ್ ಹಾಕಿದ್ದಾರೆ, ಕಲ್ಕಂಬ ಹಾಕಿ. ಇದು ನೀವು ಟೋಟಲಿ ರೆಡಿ ಫಾರ್ಮ್ ಅಂತ ಹೇಳ್ಬೋದು. ಅಂದರೆ ಈಗ ಇಲ್ಲಿ 7 ಎಕರೆ ನಿಮಗೆ ಕೋಕೋನಟ್ ಫಾರ್ಮ್ ಮಾಡಿದ್ದಾರೆ. ಇನ್ನು ಉಳಿಕೆದು ನಿಮಗೆ ಇನ್ನು 3.5 ಎಕರೆ ಖಾಲಿ ಫ್ಲ್ಯಾಟ್ ಬಿಟ್ಟಿದ್ದಾರೆ. ಖಾಲಿ ಫ್ಲ್ಯಾಟ್ ಏನಕ್ಕೆ ಬಿಟ್ಟಿದ್ದಾರೆ ಅಂದರೆ ಅವರು ಮೀನ್ಸ್ ಈಗ ತರಕಾರಿಗಳು ಬೆಳೆಕೊಳ್ಳೋಕ್ಕೋ ಅಥವಾ ನಾರ್ಮಲ್ಲು ಏನು ಈಗ ಅರಿಶಿನ, ಈರುಳ್ಳಿ, ಬೆಳ್ಳುಳ್ಳಿ ಈ ಥರ ಕ್ರಾಪ್ ಮಾಡ್ಕೊಳ್ಳೋದಕ್ಕೆ ಅವರು 3.5 ಎಕರೆ ಖಾಲಿ ಬಿಟ್ಕೊಂಡಿದ್ದಾರೆ. ನೋಡಿ ಈ ಸೈಡು ಈಗ ನೀವು ನೋಡ್ತಿದ್ದಾರಲ್ಲ, ಸೊ ಈ ಸೈಡು ಖಾಲಿ ಬಿಟ್ಕೊಂಡಿದ್ದಾರೆ. ನೋಡಿ ಅಲ್ಲಿ ಜೋಳ ಹಾಕಿದ್ದಾರೆ, ಆಲ್ರೆಡಿ ಕ್ರಾಪು ಜೋಳ ಹಾಕಿದ್ದಾರೆ. ಇದಕ್ಕೆ ಈರುಳ್ಳಿನೋ ಮತ್ತು ಅರಿಶಿನ ಏನೋ ಹಾಕ್ಕೊಳ್ತಾರೆ ಇಂಟರ್ ಕ್ರಾಪ್ ಆಗಿ. ಇಲ್ಲಿ ಇದು ರೋಡ್, ಇದು ಒಳಗಡೆಯಿಂದ ಬರೋದು, ಮಧ್ಯೆ ಹಳ್ಳ ಇದೆ, ಹಳ್ಳ ಹೋಗ್ತಿದೆ. ಹಳ್ಳ ಅಂದರೆ ಇದು ಮಳೆ ಬಂದಾಗ ನೀರು ಹೋಗೋ ಹಳ್ಳ. ಇಲ್ಲಿಂದ ಈ ಕಡೆ ಫುಲ್ಲು ತೆಂಗು ಹಾಕಿದ್ದಾರೆ. ಟೋಟಲಿ 7 ಎಕರೆ ತೆಂಗು ಹಾಕಿದ್ದಾರೆ. ಅದರಲ್ಲಿ 420 ತೆಂಗಿದೆ. ತೆಂಗೆಲ್ಲ ಚೆನ್ನಾಗಿದೆ, ಆದರೆ ಮೇಂಟೆನೆನ್ಸ್ ಮಾಡಿಲ್ಲ ಅಷ್ಟೇ. ನೋಡಿ ತೆಂಗು ಚೆನ್ನಾಗಿದೆ, ಮೇಂಟೆನೆನ್ಸ್ ಮಾಡಿಲ್ಲ. ಮಧ್ಯಮ ವರ್ಗದ ತೆಂಗಿನ ಮರಗಳಿದು, ಏಜ್ ಆಗಿಲ್ಲ, ಜಸ್ಟ್ 15 ವರ್ಷ ಆಗಿರ್ಬೋದು ಅಷ್ಟೇ. 15ರಿಂದ 20 ವರ್ಷ ಆಗಿರಬಹುದು, ಅಷ್ಟು ಆಗಿಲ್ಲ ಅಂತ ಅಂದ್ಕೊಳ್ತೀನಿ, ಒಂದು ಅಂದಾಜಲ್ಲಿ ಹೇಳ್ತಾ ಇರೋದು. ಮತ್ತು ಮಧ್ಯನೂ ಕೂಡ ತೆಂಗು ಹಾಕಿದ್ದಾರೆ ಹೊಸದಾಗಿ. ಮಣ್ಣು ಮಾತ್ರ A1 ಮಣ್ಣು, ನೋಡಿ ಕೆಬ್ಬೆ ಮಣ್ಣು, ಪ್ಯೂರ್ ರೆಡ್ ಸಾಯಿಲು. ನೋಡಿ ಸಾಯಿಲ್ ನೋಡಿ, ಪ್ಯೂರ್ ರೆಡ್ ಸಾಯಿಲು. ಸುತ್ತ ಫೆನ್ಸಿಂಗ್ ಹಾಕಿದ್ದಾರೆ, 4 ಬೋರ್ ಇದೆ, ಮತ್ತು ಫುಲ್ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. 420 ತೆಂಗಿದೆ, ಮತ್ತು ಒಂದು ಮನೆ ಇದೆ, ಒಂದು ಶೀಟ್ ಮನೆ ಇದೆ. ಆ ಶೀಟ್ ಮನೆ ಪ್ಲಸ್ ಒಂದು ಲೇಬರ್ ಮನೆ, ಅಂದರೆ ಗೋಡನ್ನು, ಏನಾದರೂ ಮೆಟೀರಿಯಲ್ಸ್ ಇಟ್ಕೊಳ್ಳೋದಕ್ಕೆ ಗೋಡನ್ ಥರ ಮಾಡ್ಕೊಂಡಿದ್ದಾರೆ. ನೋಡಿ ಅಲ್ಲಿ ನಿಮ್ಗೆ ಕಾಣ್ತಾ ಇದೆಯಲ್ಲ ವೈಟು, ಸೊ ಅದನ್ನೇ ಮನೆ. ನಿಮಗೆ ನೆಗೆಟಿವ್ ಏನಂದರೆ ನೆಗೆಟಿವ್ ಅಂತ ಏನಿಲ್ಲ, ನಿಮಗೆ ಅಂದರೆ ಏನಂತಾರೆ, ನಿಮಗೆ ಇಂಟ್ರೆಸ್ಟ್ ಅಂದರೆ ಬರೋದಿಲ್ಲ, ಅಂದರೆ ತುಂಬ ಇದಾಯಿತು ಅಂತ ಅಂದರೆ ಏನಂತ ಅನಿಸುತ್ತೆ ಅಂದರೆ ನೆಗೆಟಿವ್ ಅಂತ. ತಾರ್ ರೋಡಿಂದ ಒಳಗಡೆ ಒಂದು 2 ಕಿಲೋಮೀಟ್ರ್ ಆಗುತ್ತೆ. 2 ಕಿಲೋಮೀಟ್ರ್ ಕೂಡ ಮಡ್ ರೋಡು, ಅದೊಂದು ನೆಗೆಟಿವ್ ಪಾಯಿಂಟು. ಕೆಲವರು ಮಡ್ ರೋಡು ಎಷ್ಟೇ ಲಾಂಗ್ ಆದರೂ ನಾವು ಪರ್ಚೇಸ್ ಮಾಡ್ತೀವಿ ಅಂತ ಹೇಳ್ತಾರೆ, ಕೆಲವರು ಲೈಕ್ ಮಾಡಲ್ಲ. ಸೊ ಅದರಿಂದ ಅಷ್ಟೇ, ಅದೊಂದು ಬಿಟ್ಟರೆ ಉಳಿದಿದ್ದೆಲ್ಲ ಪರ್ಫೆಕ್ಟಾಗಿದೆ. ಚಾಮರಾಜನಗರಕ್ಕೂ ಅಷ್ಟೇ, ನಿಮಗೆ ಇಲ್ಲಿಂದ ಅರೌಂಡ್ ಒಂದು 15 to 16 ಒಂದು 20 ಅನ್ಕೊಳ್ಳಿ, 20 ಕಿಲೋಮೀಟ್ರ್ ಬರುತ್ತೆ ತಾರ್ ರೋಡಿಂದ, ಈ ಲ್ಯಾಂಡಿಂದ ಚಾಮರಾಜನಗರ. ಇದಕ್ಕೆ ನೋಡಿ ತೆಂಗು ನೋಡಿ, ತುಂಬ ನೀವು ಏನು ಮಾಡೋಂಗಿಲ್ಲ, 1 ರೂಪಾಯಿ ಖರ್ಚಿಲ್ಲ. 7 ಎಕರೆಗೆ ಫುಲ್ಲು ತೆಂಗು ಹಾಕಿದ್ದಾರೆ, 1 ರೂಪಾಯಿ ಖರ್ಚಿಲ್ಲ ನಿಮಗೆ. ಈ ಕಡೆಲ್ಲ ನಿಮಗೆ ಖಾಲಿ ಲ್ಯಾಂಡು, ಅಂದರೆ ಆ ಕಡೆ ಜೋಳ ಹಾಕಿದ್ದಾರೆ, ಇದೆಲ್ಲ ಉತ್ತಿದ್ದಾರೆ. ಇಲ್ಲಿ ಅರಿಶಿನೋ ಏನು ಬೇಕೋ ಅದು ಹಾಕ್ಕೊಳ್ತಾರೆ. ಒಂದು ಬಾವಿ ಕೂಡ ಮಾಡಿಸ್ಕೊಂಡಿದ್ದಾರೆ, ಸಿಮೆಂಟ್ ಇದರಲ್ಲಿ ತೊಟ್ಟಿದ್ದಾರೆ. ನೋಡಿ ಅಲ್ಲಿ ಮನೆ ಕಾಣಿಸ್ತಿದೆಯಲ್ಲ, ಅದೇ ಶೀಟ್ ಮನೆ ಇದೆ. ಓನ್ TC ಇದೆ ಸರ್ವೀಸು, ಅಂದರೆ 25 ಕಿಲೋವ್ಯಾಟ್ದು TC ಇದೆ. ಸೊ ಅದರಲ್ಲಿ 3 ಕನೆಕ್ಷನ್ ಮಾಡ್ಕೊಂಡಿದ್ದಾರೆ, 3 ಬೋರ್ವೆಲ್ಲು, ಇನ್ನೊಂದಕ್ಕೆ ಮೋಟ್ರ್ ಬಿಟ್ಕೋಬೇಕಷ್ಟೇ. ಓವರಾಲ್ ಎಲ್ಲ ಚೆನ್ನಾಗಿದೆ. ಲ್ಯಾಂಡ್ ಮಾತ್ರ ಸೂಪರಾಗಿದೆ, ಲ್ಯಾಂಡ್ ಬಗ್ಗೆ ಏನೂ ಮಾತಾಡೋಂಗಿಲ್ಲ. ಮಡ್ ರೋಡು, ನಕಾಶೆ ರೋಡು, ಗೌರ್ಮೆಂಟ್ ನಕಾಶೆ ರೋಡ್ ಇದೆ. ನೆಗೆಟಿವ್ ಪಾಯಿಂಟ್ ಏನಂದರೆ 2 ಕಿಲೋಮೀಟ್ರು, ಅದೊಂದು ಬಿಟ್ಟರೆ ಇನ್ನೇನು ನೆಗೆಟಿವ್ ಪಾಯಿಂಟ್ ಇಲ್ಲ ಈ ಲ್ಯಾಂಡಲ್ಲಿ. ಆಮೇಲೆ ಇವರು ಪರ್ಚೇಸ್ ಲ್ಯಾಂಡು, ಡಾಕ್ಯುಮೆಂಟ್ ಎಲ್ಲ ರೆಡಿ ಇದೆ, A to Z ಡಾಕ್ಯುಮೆಂಟ್ ರೆಡಿ ಇದೆ, ಪರ್ಚೇಸ್ ಲ್ಯಾಂಡ್ ಇದು. ಇನ್ ಕೇಸ್ ನೀವು ಲೀಗಲ್ ಕೊಟ್ಟಾಗ ಏನಾದರೂ ಇನ್ನೂ ಆಲ್ಟರ್ನೇಟಾಗಿ ಅಡಿಷನಲ್ ಆಗಿ ಡಾಕ್ಯುಮೆಂಟ್ ಬೇಕಂದರೆ ನಾವು ತೆಗೆಸ್ಕೊಡ್ತೀವಿ ಡಾಕ್ಯುಮೆಂಟು. ಮತ್ತು ನೀವು ಹದ್ದುಬಸ್ತ್ ಮಾಡೋಂಗಿಲ್ಲ, ಯಾಕಂದರೆ ಆಲ್ರೆಡಿ ಫೆನ್ಸಿಂಗ್ ಮಾಡಿ ಕಲ್ಕಂಬೆಲ್ಲ ಹಾಕಿ ಫೆನ್ಸಿಂಗ್ ಮಾಡಿದ್ದಾರೆ, ಹದ್ದುಬಸ್ತು ಮಾಡೋಂಗಿಲ್ಲ ನೀವು. ಏನಂದರೆ ಕೂತ್ಕೊಂಡು ಊಟ ತಿನ್ನೋ ಥರ ಇದೆ, ಏನೋ ಇದಿಲ್ಲ. ನೀವು ಏನಂದರೆ ಕೋಕೋನಟ್ ಸ್ವಲ್ಪ ಮೇಂಟೈನ್ ಮಾಡ್ಕೋಬೇಕಷ್ಟೇ, ಸ್ವಲ್ಪ ಉಪ್ಪು ಗೊಬ್ಬರ ಹಾಕಿ. ನೋಡಿ ಸ್ವಲ್ಪ ಮೇಂಟೈನ್ ಮಾಡಿಲ್ಲ ಇವರು, ಒಬ್ಬರೇ ಅಲ್ವಾ, ಕಷ್ಟ ಆಗುತ್ತೆ, ಮೇಂಟೈನ್ ಮಾಡಿಲ್ಲ. ನೀವು ಕ್ಲೀನಾಗಿ ಗುಂಡಿ ಆಗೋದು, ಉಪ್ಪು ಗೊಬ್ಬರ ಕೊಟ್ಟು ಚೆನ್ನಾಗಿ ನೀರು ಕೊಟ್ಟು ಚೆನ್ನಾಗಿ ಇದು ಮಾಡಿಕೊಂಡ್ರೆ ಒಳ್ಳೆ ಈಲ್ಡ್ ಬರುತ್ತೆ ನಿಮಗೆ.
ಕೋಕೋನಟಲ್ಲೇ ದುಡ್ಡು ಮಾಡ್ಬೋದು. ನಿಮಗೇನು ಬೇರೆ ಆಲ್ಟರ್ನೇಟ್ ಏನು ಮಾಡೋಂಗೇ ಇಲ್ಲ. ಕೋಕೋನಟಲ್ಲೇ ನೀವು ದುಡ್ಡು ಮಾಡ್ಕೋಬೋದು, ಆ ಥರ ಇದೆ. ಎಂಟ್ರೆನ್ಸ್ ಗೇಟ್ ಇದೆ. ನಾನು ಒಳಗಡೆ ಇಂಟೀರಿಯರಿಂದ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಇದು ನಿಮಗೆ ಬೆಂಗಳೂರಿಂದ ಅರೌಂಡ್ ನಿಮಗೆ ಒಂದು 185ಇಂದ 190 ಆಗ್ಬೋದು ಅಂದಾಜಲ್ಲಿ. ಮತ್ತು ನಿಮಗೆ ಮೈಸೂರಿಗೂ ಅಷ್ಟೇ ಒಂದು 80 ಕಿಲೋಮೀಟ್ರ್ ಆಗ್ಬೋದು. ಗುಂಡ್ಲುಪೇಟೆಗೂ ಅಷ್ಟೇ ಒಂದು ಅರೌಂಡ್ ಒಂದು 20 ಅಥವಾ 18 to 20 ಕಿಲೋಮೀಟ್ರ್ ಆಗುತ್ತೆ. ಚಾಮರಾಜನಗರಕ್ಕೂ ಅಷ್ಟೇ 20, ಎಕ್ಸಾಕ್ಟಾಗಿ ಏನು ಹೇಳ್ತಿಲ್ಲ, ಅಂದಾಜಲ್ಲಿ ಆಸುಪಾಸು ಒಂದು 5 ಕಿಲೋಮೀಟ್ರ್ ಜಾಸ್ತಿ ಆಗ್ಬೋದು, 5 ಕಿಲೋಮೀಟ್ರ್ ಕಡಿಮೆ ಆಗ್ಬೋದು. ಸೊ ಈ ಥರ. ಮತ್ತು ಈ ಏರಿಯಾ ಎಲ್ಲ ಲಿಂಗಾಯತರು, ಇಲ್ಲೆಲ್ಲ ಜನರಲ್ ಒಳ್ಳೆ ಜನ, ಎಲ್ಲ ಲಿಂಗಾಯತರು ಇರುವಂತಹ ಏರಿಯಾ ಇದು. ಚಾಮರಾಜನಗರದಿಂದ ಈ ಅಪ್ ಟು ಗುಂಡ್ಲುಪೇಟೆ ಈ ಏರಿಯಾ ಎಲ್ಲ ಫುಲ್ಲು ಲಿಂಗಾಯತರೆ, ಒಳ್ಳೆ ಜನಗಳು. ಇಲ್ಲೇನು ನಿಮಗೆ ಬೇರೆ ಥರ ಅಕ್ಕಪಕ್ಕ ಕಿರಿಕ್ ಮಾಡೋದಾಗಲಿ ಮತ್ತೊಂದಾಗಲಿ ಮಗದೊಂದು ಮತ್ತು ಏನೂ ಇಲ್ಲ, ತಂಟೆ ತಗರ ಏನೂ ಇಲ್ಲ. ನೆಮ್ಮದಿಯಾಗಿ ಪೀಸ್ಫುಲ್ಲಾಗಿ ನೆಮ್ಮದಿಯಾಗಿ ಬಂದು ಆರಾಮಾಗಿ ಇದ್ದುಕೊಂಡು ನೀವು ಅಗ್ರಿಕಲ್ಚರ್ ಮಾಡ್ಕೊಂಡು ಹೋಗ್ಬೋದು, ಆ ಥರ ಇದೆ. ಮತ್ತು ಪ್ರೈಸ್ ಬಂದು ನಿಮಗಿದು 35 ಲ್ಯಾಕ್ ಹೇಳ್ತಾರೆ. ಪ್ರೈಸ್ ಬಂದು 35 ಲ್ಯಾಕ್ ಹೇಳ್ತಾರೆ. ಕೂತ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಡೈರೆಕ್ಟು ಓನರ್ ಸಿಟ್ಟಿಂಗ್ ಇರುತ್ತೆ. ಡೈರೆಕ್ಟ್ ಓನರ್ ಕೂತ್ಕೊಂಡು ನೀವು ಮಾತುಕತೆ ಆಡ್ಕೊಂಡು ಕ್ಲೋಸ್ ಮಾಡ್ಕೋಬೋದು. 35 ಹೇಳ್ತಾರೆ. ನೀವು ಕಂಪೇರ್ ಟು ನೀವು ಲೊಕೇಶನ್ನು ಮತ್ತು ಇದು ಡಿಸ್ಟೆನ್ಸು ಎಲ್ಲ ನೋಡಿಕೊಂಡು ನಿಮ್ಮದು ಏನು ರೇಟ್ ಇದೆ ನೀವು ಬಜೆಟ್ ಅದನ್ನು ಹೇಳ್ಬೋದು. ಅಲ್ಟಿಮೇಟ್ ಏನು ಫೈನಲ್ ಇದಾಗುತ್ತೋ ನಾವು ಅದನ್ನು ನಿಮಗೆ ಮುಗಿಸ್ಕೊಡ್ತೀವಿ. ಲಾಸ್ಟ್ ಇದರಲ್ಲಿ ಅವರ ಒಂದು ಬಾರ್ಡರ್ ಇರುತ್ತೆ ಅವ್ರಿಗೂ ಕೂಡ. ಅಂದರೆ ಮೀನ್ಸ್ ಇಷ್ಟೇ ಎಕರೆಕ್ಕೆ ಅಂದರೆ ಮೀನ್ಸ್ ಇಷ್ಟೇ ರೇಟ್ಗೆ ಫೈನಲ್ ಕೊಡಬೇಕಂತ ಇರುತ್ತೆ. ಈಗ 35 ಕೋಟ್ ಮಾಡ್ತಾರೆ. ನೀವು ಬಂದು ಲ್ಯಾಂಡ್ ನೋಡಿ, ಲೊಕೇಶನ್ ನೋಡಿ, ನಿಮಗೆ ಇಷ್ಟ ಆದರೆ ನೀವು ಏನು ರೇಟ್ ಇದು ಮಾಡ್ತೀರ ಅದನ್ನು ಹೇಳಿ, ನಾವು ಅವ್ರ ಜೊತೆ ಮಾತಾಡಿ ಫೈನಲ್ಲು ಕ್ಲೋಸ್ ಮಾಡಿಕೊಡ್ತೀವಿ. ಇನ್ ಕೇಸ್ ವರ್ಸ್ಟ್ ಕೇಸ್ ಅವರು ಬರೋದಿಲ್ಲ ಅಂತಂದರೆ ಅದು ಏನೂ ಮಾಡೋದಕ್ಕಾಗಲ್ಲ. ಕೆಲವು ರೈತರು ಅವ್ರಿಗೆ ಇಟ್ಟಿದ್ರೆ ಕೊಡ್ತಾರೆ, ಇಲ್ಲಾಂದರೆ ಕೊಡೋಲ್ಲ. ಸೊ ಅದರಿಂದ ನೋಡಿ ಈ ಥರ ಇದೆ ಲ್ಯಾಂಡು.